ಇವತ್ತು ಮಂಡನೆಯಾದಂಥ ಬಜೆಟ್ನಲ್ಲಿ ಶಿಕ್ಷಣ ಇಲಾಖೆ ಸಿಂಹಪಾಲನ್ನು ಪಡ್ಕೊಂಡಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎರಡನೇ ಅತಿ ದೊಡ್ಡ ಪಾಲನ್ನು ಈ ಒಂದು ಬಜೆಟ್ನಲ್ಲಿ ಪಡ್ಕೊಂಡಿರುವಂಥದ್ದು. ಹಾಗಿದ್ರೆ ಇಂಧನ ಇಲಾಖೆಗೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಂಥ ಕೊಡುಗೆ ಏನು ಅಂದರೆ ಈ ಒಂದು ಎನರ್ಜಿ ಡಿಪಾರ್ಟ್ಮೆಂಟ್ಗೆ ಬಜೆಟ್ನಲ್ಲಿ ಏನೆಲ್ಲ ಸಿಕ್ಕಿದೆ? ಎಲೆಕ್ಟ್ರಿಕ್ ವಾಹನ ಬಳಕೆದಾರರಿಗೆ ಬಜೆಟ್ನಲ್ಲಿ ಗುಡ್ ನ್ಯೂಸ್ ನೀಡಲಾಗಿದೆ. ಬಳಕೆಯ ಉತ್ತೇಜನಕ್ಕೆ ಒತ್ತು ನೀಡೋದಕ್ಕೆ 777 ಕೋಟಿ ರೂಪಾಯಿ ವೆಚ್ಚದಲ್ಲಿ 1250 ಚಾರ್ಜಿಂಗ್ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಎಲೆಕ್ಟ್ರಿಕ್ ವಾಹನಗಳ ಬಳಕೆಗೆ ಉತ್ತೇಜನ ನೀಡಲಿಕ್ಕೆ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಇಂಧನ ಇಲಾಖೆಯಿಂದ ಎಲೆಕ್ಟ್ರಿಕ್ ವಾಹನಗಳ ಬಳಕೆಯತ್ತ ಗಮನ ಹರಿಸಲಾಗುತ್ತೆ. ಇನ್ನು ರಿನ್ಯೂವಬಲ್ ಎನರ್ಜಿ ಉದ್ಯಮ ಉತ್ತೇಜನಕ್ಕೆ ಅಂದರೆ ಒಂದು ಸ್ಟಾರ್ಟ್ಅಪ್ಗಳಿಗೆ ಇನ್ಕ್ಯುಬೇಷನ್ ಸೆಂಟರ್ ಕೂಡ ಓಪನ್ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಬಜೆಟ್ನಲ್ಲಿ ಹೇಳಲಾಗಿದೆ. ಕಳೆದ ವಾರವಷ್ಟೇ ಮುಕ್ತಾಯಗೊಂಡಂಥ ನ್ಯೂಸ್ ಫಸ್ಟ್ ಆಯೋಜನೆ ಮಾಡಿದ್ದಂಥ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಇವಿ ರೆಡಿಯಲ್ಲೂ ಕೂಡ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಭಾಗಿಯಾಗಿದ್ದರು. ಅದರಲ್ಲಿ ಜನರಿಂದ ಸಲಹೆಗಳನ್ನು ಪಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಜನರು ಕೊಟ್ಟಂಥ ಸಲಹೆ ಏನು ಅಂತಂದರೆ ಹೆಚ್ಚು ಹೆಚ್ಚು ಚಾರ್ಜಿಂಗ್ ಸ್ಟೇಷನ್ಗಳನ್ನು ಚಾರ್ಜಿಂಗ್ ಪಾಯಿಂಟ್ಗಳನ್ನು ಸರ್ಕಾರದ ವತಿಯಿಂದ ಹೈವೇಗಳಲ್ಲಿ ಪ್ರಮುಖವಾಗಿ ಸ್ಥಾಪನೆ ಮಾಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಅಲ್ಲಿದ್ದಂಥ ಜನಸಾಮಾನ್ಯರು ಯಾರು ಭಾಗಿಯಾಗಿದ್ರು ಎಕ್ಸ್ಪೋನಲ್ಲಿ ಅವರು ಕೊಟ್ಟಿದ್ರು. ಸೊ ಇವತ್ತು ಬಜೆಟ್ನಲ್ಲಿ ಅದು ಕಾಣಿಸ್ತಾ ಇದೆ, ಅದು ರಿಫ್ಲೆಕ್ಟ್ ಆಗ್ತಾ ಇದೆ. ಅತಿ ಹೆಚ್ಚು ಅಂದರೆ 1250 ಚಾರ್ಜಿಂಗ್ ಸ್ಟೇಷನ್ಗಳನ್ನು ಆ ಪಾಯಿಂಟ್ಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸುಮಾರು 777 ಕೋಟಿ ರೂಪಾಯಿ ಅನುದಾನವನ್ನು ಈಗ ಮೀಸಲಿಡಲಾಗಿದೆ. ಸೊ ಇವಿಯತ್ತ ಈಗ ರಾಜ್ಯ ಸರ್ಕಾರ ಗಮನ ಹರಿಸಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದರ ಜೊತೆಗೆ ರಿನ್ಯೂವಬಲ್ ಎನರ್ಜಿ ಉದ್ಯಮ ಕ್ಷೇತ್ರ ಏನಿದೆ ಒಂದು ಸ್ಟಾರ್ಟಪ್, ಸೊ ಅದನ್ನು ನೀವು ಶುರು ಮಾಡ್ತೀರಿ ಅಂತಂದರೆ ಆ ಉತ್ತೇಜನೆಗೂ ಕೂಡ ಇನ್ಕ್ಯುಬೇಷನ್ ಸೆಂಟರನ್ನು ಈಗ ಈ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಸೊ ಇ ವಿ ವಾಹನ ಬಳಕೆದಾರರಿಗೆ ಬಜೆಟ್ನಲ್ಲಿ ಒಂದು ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು. ಯಾವ ರೀತಿಯಾಗಿ ಇನ್ಫ್ಯಾಕ್ಟ್ ಎಲ್ಲರ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಒಂದು ಸಬ್ಸಿಡಿ ಮುಖಾಂತರ ಇದಕ್ಕೆ ಉತ್ತೇಜನ ನೀಡಲಾಗುತ್ತೆ ಖರೀದಿಗೆ ಅಂತ ಹೇಳಿ. ಬಟ್ ಸಬ್ಸಿಡಿಯ ಉಲ್ಲೇಖ ಇಲ್ಲ. ಅದರ ಬದಲಿಗೆ ಚಾರ್ಜಿಂಗ್ ಸ್ಟೇಷನ್ಗಳನ್ನು ನಾವು ಹೆಚ್ಚು ಮಾಡ್ತೀವಿ, 1250 ಚಾರ್ಜಿಂಗ್ ಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡ್ತೀವಿ, ಹೀಗಾಗಿ 777 ಕೋಟಿ ರೂಪಾಯಿ ವೆಚ್ಚವನ್ನು ನಾವು ಅದಕ್ಕೋಸ್ಕರ ಮಾಡ್ತೀವಿ ಅನ್ನುವಂಥ ಮಾತನ್ನು ಅಥವಾ ಆ ಒಂದು ಅಂಶವನ್ನು ಇವತ್ತಿನ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಉಲ್ಲೇಖ ಮಾಡಿದ್ದಾರೆ. ರಾಜ್ಯದ ಪ್ರಮುಖ ಗ್ಯಾರಂಟಿ ಶಕ್ತಿ ಯೋಜನೆ, ಈ ಒಂದು ಶಕ್ತಿ ಯೋಜನೆಯನ್ನು ನಿರ್ವಹಿಸ್ತಾ ಇರುವಂಥ ಸಾರಿಗೆ ಇಲಾಖೆಗೆ ಈ ಬಜೆಟ್ನಲ್ಲಿ ಸಿಕ್ಕಿದ್ದೇನು? ಅದೆಲ್ಲಕ್ಕಿಂತ ಮುಖ್ಯವಾಗಿ ನೌಕರರ ಪರವಾಗಿ ಚಿಂತನೆ ಹರಿಸಿದಂತೆ ಕಾಣಿಸ್ತಾ ಇದೆ ಸರ್ಕಾರ. ಬಾಕಿ ವೇತನವನ್ನು ಪಾವತಿ ಮಾಡಲಿಕ್ಕೆ 1271 ಕೋಟಿ ರೂಪಾಯಿನ ಮೀಸಲಿಡಲಾಗಿದೆ. 1/1/21ರಿಂದ 28/2/23ವರೆಗೆ ಬಾಕಿ ವೇತನವನ್ನು ಪಾವತಿ ಮಾಡಲಿಕ್ಕೆ ಈಗ 1271 ಕೋಟಿ ರೂಪಾಯಿಯನ್ನು ಈಗ ಮೀಸಲಿಡಲಾಗಿದೆ. ಸಾರಿಗೆ ನೌಕರರ ಪ್ರತಿಭಟನೆಗಳೇನಾಗ್ತಾ ಇತ್ತು, ಅವರ ಕೂಗೇನಿತ್ತು, ಬಾಕಿ ವೇತನವನ್ನು ಪಾವತಿ ಮಾಡಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಹೆಜ್ಜೆ ಮುಂದೆ ಇಟ್ಟಂತೆ ಕಾಣಿಸ್ತಾ ಇದೆ. ಸುಮಾರು 1271 ಕೋಟಿ ರೂಪಾಯಿಯನ್ನು ಬಾಕಿ ವೇತನ ಪಾವತಿಗಾಗಿಯೇ ಈಗ ಮೀಸಲಿಡಲಾಗಿರುವಂಥದ್ದು. BMTC ಹಾಗೂ ಇತರೆ ಸಾರಿಗೆ ಸಂಸ್ಥೆಗಳಿಗೆ ಒಟ್ಟಾರೆಯಾಗಿ 4000 ಎಲೆಕ್ಟ್ರಿಕ್ ಬಸ್ಗಳನ್ನು ನೀಡಲಾಗುತ್ತೆ. ಇನ್ನು ಸಾರಿಗೆ ಇಲಾಖೆಗೆ 26-27ನೇ ಸಾಲಿನಲ್ಲಿ 1000 ಡೀಸೆಲ್ ಬಸ್ಗಳನ್ನು ನೀಡಲಾಗುತ್ತೆ ಅನ್ನುವಂಥ ಒಂದು ಅಂಶವನ್ನು ಈಗ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಉಲ್ಲೇಖ ಮಾಡಿದ್ದಾರೆ. ಗದಗ, ರಾಮದುರ್ಗ, ಹೊನ್ನಾಳಿ ಬಸ್ ನಿಲ್ದಾಣ, ತರೀಕೆರೆಯಲ್ಲೂ ಕೂಡ ಒಂದು ಬಸ್ ಡಿಪೋ ನಿರ್ಮಾಣ ಮಾಡಲಾಗುತ್ತೆ. ಬಾಕಿ ವೇತನ ಏನಿದೆ, ಬಾಕಿ ವೇತನವನ್ನು ಸಾರಿಗೆ ನೌಕರರಿಗೆ ಪಾವತಿ ಮಾಡುವಂಥ ಒಂದು ಕ್ರಮಕ್ಕೂ ಕೂಡ ಮುಂದಾಗಿದ್ದಾರೆ. ಇದಕ್ಕಾಗಿ 1271 ಕೋಟಿ ರೂಪಾಯಿಯನ್ನು ಅಲೋಕೇಟ್ ಮಾಡಲಾಗಿದೆ. ತುಮಕೂರಿನಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೀಸಿಂಗ್ ಯಾರ್ಡ್ ನಿರ್ಮಾಣವನ್ನು ಮಾಡಲಿಕ್ಕೆ ಈಗ ಪ್ಲ್ಯಾನ್ ಮಾಡಲಾಗ್ತಾ ಇದೆ. ಅದರ ಜೊತೆಗೆ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಿಕ್ಕಮಗಳೂರು ಮತ್ತು ತುಮಕೂರಲ್ಲಿ ಪರೀಕ್ಷಾ ಪಥವನ್ನು ಸ್ಥಾಪನೆ ಮಾಡಲಾಗುತ್ತೆ ಅನ್ನುವಂಥ ಮಾತನ್ನು ಈ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ತಮ್ಮ ಬಜೆಟ್ ಸ್ಪೀಚ್ನಲ್ಲಿ. ಸೊ ಇವಿಷ್ಟು ಸಾರಿಗೆ ಇಲಾಖೆಗೆ ಸಿಕ್ಕಿರುವಂಥದ್ದು. ಇದರ ಜೊತೆಗೆ ಶಕ್ತಿ ಯೋಜನೆ, ಅದಕ್ಕೂ ಕೂಡ ಒಟ್ಟಾರೆಯಾಗಿ ಗ್ಯಾರಂಟಿಗಾಗಿ ಯಾವ ಒಂದು ಹಣವನ್ನು ಮೀಸಲಿಡಲಾಗಿದೆಯೋ ಅದರಲ್ಲಿ ಶಕ್ತಿ ಯೋಜನೆಗೂ ಕೂಡ ಸುಮಾರು 5,000 ಕೋಟಿ ಅನಿಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಅಷ್ಟು
ದುಡ್ಡನ್ನು ಬಜೆಟ್ನಲ್ಲಿ ಈಗ ಸಾರಿಗೆ ಇಲಾಖೆಗೆ ಅಲೋಕೇಟ್ ಮಾಡಲಾಗಿದೆ. ಸೊ ಇವಿಷ್ಟು ಸಾರಿಗೆ ಇಲಾಖೆಗೆ ಸಿಕ್ಕಂಥ ಒಂದು ಪಾಲು ರಾಜ್ಯದ ಬಜೆಟ್ನಲ್ಲಿ. ಇನ್ನು ಸಹಕಾರ ಇಲಾಖೆಗೆ ಈ ಬಜೆಟ್ನಲ್ಲಿ ಸಿಕ್ಕಿದ್ದೇನೇನು, ಯಾವ ಹೈಲೈಟ್ಸ್ಗಳಿದ್ದಾವೆ? 38 ಲಕ್ಷ ರೈತರಿಗೆ 0% ಬಡ್ಡಿ ದರದಲ್ಲಿ 30,000 ಕೋಟಿಯ ಸಾಲ. ಅಂದರೆ 30,000 ಕೋಟಿಯಲ್ಲ, ಅಷ್ಟು ಅಮೌಂಟಲ್ಲಿ 0% ಬಡ್ಡಿಗೆ ದರದಲ್ಲಿ ರೈತರಿಗೆ ಅಥವಾ ಯಾರ್ಯಾರು ಸಣ್ಣ ಬೆಳೆಗಾರರಿದ್ದಾರೋ ಅವರೆಲ್ಲರಿಗೂ ಕೂಡ ಕೊಡ್ತೀವಿ ಸಾಲವನ್ನು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮೆಕ್ಕೆಜೋಳ ಖರೀದಿಗೆ 100 ಕೋಟಿ ರೂಪಾಯಿ ಆರ್ಥಿಕ ನೆರವನ್ನು ಸರ್ಕಾರ ನೀಡುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಮೈಸೂರು, ಹುಬ್ಬಳ್ಳಿಯಲ್ಲೂ ಕೂಡ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ಸ್ಥಾಪನೆ ಮಾಡಬೇಕು, ನಿರ್ಮಾಣ ಮಾಡಬೇಕು ಅನ್ನುವಂಥ ಅಂಶವನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಸ್ಥಾಪಿಸಲು RBIಗೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತೆ ರಾಜ್ಯ ಸರ್ಕಾರದ ಪರವಾಗಿ, ಸಾರಿಗೆ ಸಹಕಾರ ಇಲಾಖೆಯ ಪರವಾಗಿ ಅನ್ನುವಂಥ ಒಂದು ಅಂಶವನ್ನು ಬಜೆಟ್ನಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಸೊ ಸಹಕಾರ ಇಲಾಖೆಗೆ ಹಾಗೆ ನೋಡ್ತಾ ಹೋದರೆ ಅಂಥ ದೊಡ್ಡ ಅಲೋಕೇಶನ್ಗಳೇನಿಲ್ಲ. ಬಟ್ ಇವಿಷ್ಟು ಈ ವರ್ಷದ ಬಜೆಟ್ನಲ್ಲಿ ಫೈನಾನ್ಷಿಯಲ್ ಇಯರ್ನಲ್ಲಿ ಸಿಕ್ಕಂಥ ಒಂದು ಪಾಲು ಸಹಕಾರ ಇಲಾಖೆಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.